ಓಕೆ. ಇದೀಗ ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿದ್ದ ರಂಜಿತ್ ಅವರೇ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರಂಜಿತ್ ಅವರೇ ನಮಸ್ತೆ, ನನ್ನ ಧ್ವನಿ ಕೇಳಿಸ್ತಾ ಇದೆ ನಿಮ್ಗೆ ಅನ್ಕೊಳ್ತೀನಿ. ನಮಸ್ತೆ ನಮಸ್ತೆ, ಹೇಳಿ ಮೇಡಮ್. ನಿಮ್ ಸಂಸಾರದ ಗುಟ್ಟು ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗೋ ತರ ಆಗಿದೆ, ಏನಾಯ್ತು? ಮನೆಯವರೇ ವಿಷಯ ಹಾಕಿದಾಗ ಏನ್ ಮಾಡಕ್ಕಾಗುತ್ತೆ ಮೇಡಮ್, ಅಲ್ವಾ? ಸಾರಿ, ಸ್ವಂತ ಅಕ್ಕಂದಿರು ಇಷ್ಟು ದಿವಸ ಜೊತೆಲೇ ಇದ್ರು, ನಮ್ ಜೊತೆಲೇ ಇದ್ಕೊಂಡು ಇವಾಗ ಇದೆಲ್ಲ ಮಾಡ್ತಿದ್ರು. ಸೊ ನನ್ನ ಮದ್ವೆ ಇತ್ತೀಚೆಗೆ ಆದ್ಮೇಲೆ ಮದ್ವೆ ಅವರು ಆಗಿದೆ ಮೇಲ್ಗಡೆ ಅಲ್ವಾ ಮನೇಲಿ ಶಿಫ್ಟ್ ರಂಜಿತ್ ಅವರೇ? ಆಗಿದ್ರು. ಒಂದ್ ಎರಡೂವರೆ ತಿಂಗಳಾಯ್ತು ಅಂತ ಕಾಣತ್ತೆ ಮದ್ವೆ ಆಗಿ. ಹೌದು 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 ಮೇಡಮ್. ಆ 2.5 ಬೇಗ ತಿಂಗಳಿಂದ ಅವ್ರ ಯಾಕೆ? ಮೇಲ್ಗಡೆ ಮನೇಲಿ ಇದಾರೆ ಅವರು. ಹಾ ಹಾ ನಮ್ಮ ಅಕ್ಕಂದಿರೋದು ಅವ್ರ ಮನೆ ಇರೋದು ಮೇಲ್ಗಡೆ 305, ಅಂದ್ರೆ 3rd ಫ್ಲೋರ್ ಅಲ್ಲಿ ಇರೋದು. ನಾನ್ ಫಸ್ಟ್ ಫ್ಲೋರ್ ಅಲ್ಲಿ ಇರೋದು. ಸೊ ಇವತ್ತು ಗಲಾಟೆ ಆಗಿರೋದು ನಮ್ಮ ಮನೆ ಒಳಗೆ ಬಂದು ಅವ್ರು ಗಲಾಟೆ ಮಾಡಿರೋದು. ಸೊ ನಾನು ಅವ್ರ ಮನೆಗೆ ಹೋಗಿ ಗಲಾಟೆ ಮಾಡಿಲ್ಲ. ಗಲಾಟೆಗೆ ಕಾರಣ ಇವಾಗ ಅಪಾರ್ಟ್ಮೆಂಟ್ ಅವ್ರಿಗೆ ವಾಪಸ್ ಬೇಕು ಅನ್ನೋದು ಅವ್ರಿಗೆ ತುಂಬಾ ಗಲಾಟೆ ಮಾಡ್ತಿದ್ದಾರೆ. ಏನಕ್ಕೆ ಅಂದ್ರೆ ಇದು ಅವ್ರ ಹೆಸರಲ್ಲಿದೆ. ಏನಕ್ಕೆ ಅಂದ್ರೆ ನಾನು ನನ್ನ ಹೆಸರು ಮಾಡ್ಕೊಂಡಿಲ್ಲ, ಅವ್ರ ಹೆಸರು ನಾನು ತಗೊಂಡಿದ್ದು 2017-18 ಅಲ್ಲಿ. ಸೊ ಹಾಗಾಗಿ ಅವರು ದೊಡ್ಡ ಇಶ್ಯೂ ಮಾಡ್ತಾ ಇದಾರೆ ಇವಾಗ. ಈ ಅಪಾರ್ಟ್ಮೆಂಟ್ ನನಗೆ ವಾಪಸ್ ಬೇಕು ಅಂತ. ಓಕೆ, ಶೇರ್ ಅಲ್ಲಿ ತಗೊಂಡಿದ್ರ ಅಕ್ಕ ಮತ್ತು ತಮ್ಮ ಇಬ್ರು? ಹೌದೌದೌದು, ಶೇರಿಂಗ್ ಅಂದ್ರೆ ಇನ್ ದ ಸೆನ್ಸ್, ನಾನು 2017 ಅಲ್ಲಿ ಮುಂಬೈಲಿ ಇರ್ತಿದ್ದೆ. ನಾನು ಶನಿ ಸೀರಿಯಲ್ ಮಾಡ್ಬೇಕಾದ್ರೆ ನಾನು ಮುಂಬೈಲಿ ಇರ್ತಿದ್ದೆ. ಸೊ ಆರ್ಟಿಸ್ಟ್ಗಳಿಗೆ ಲೋನ್ ಆಗಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಅಕ್ಕನ ಹೆಸರಲ್ಲಿ ಮಾಡಿದ್ದು. ಏನಕ್ಕಂದ್ರೆ ಶಿ ವಾಸ್ ಅ ಸ್ಯಾಲ್ರಿಡ್ ಅವ್ರಿಗೆ ಲೋನ್ ಆಗುತ್ತೆ ಅನ್ನೋ ಕಾರಣಕ್ಕೆ ಕೊಟ್ಟಿದ್ದು. ಸೊ ಅದಾದ್ಮೇಲೆ ಅವ್ರಿಗೆ ಏನ್ ಅಮೌಂಟ್ ಗಳು ಕೊಡ್ಬೇಕಿತ್ತು, ಅಮೌಂಟ್ ಗಳನ್ನ ನಾನು ಅಲ್ಲಿಂದ ಮುಂಬೈ ಥ್ರೂ ನಾನು ಆನ್ಲೈನ್ ಅಲ್ಲಿ ಟ್ರಾನ್ಸಾಕ್ಷನ್ ಮಾಡಿದೀನಿ. ಆ ಟ್ರಾನ್ಸಾಕ್ಷನ್ ಪ್ರೂಫ್ ಎಲ್ಲ ತಗೊಂಡು ನಾನು ಆಲ್ರೆಡಿ ನಾನು ಇನ್ಫಾರ್ಮೇಶನ್ಸ್ ಕೊಟ್ಟಿದ್ದೀನಿ ಅವ್ರಿಗೆ. ಅವರು ನನಗೆ ಆಕ್ಚುಲಿ ಫಸ್ಟ್ ಲೀಗಲ್ ನೋಟಿಸ್ ಕಳಿಸಿರೋದೇ ಅವರು. ಲೀಗಲ್ ನೋಟಿಸ್ ಕಳಿಸಿರೋದೇ ಅವರು. ಮದ್ವೆ ಆಗಿದ್ದು ಒಂದು 20-25 ಡೇಸ್ಗಳು ಲೀಗಲ್ ನೋಟಿಸ್ ಕಳಿಸಿದ್ರು. ಸೊ ಆ ಲೀಗಲ್ ನೋಟಿಸ್ ಕಳಿಸಿದ್ಮೇಲೆ ಅದಕ್ಕೆ ನಾನು ಅದಕ್ಕೆ ತಕ್ಕಂಗೆ ನನ್ನ ಲಾಯರ್ ಥ್ರೂ ರಿಪ್ಲೈನು ಕೊಟ್ಟಿದ್ದೀನಿ, ವಿತ್ ಪ್ರೂಫ್ ಎಲ್ಲಾನು ಕೊಟ್ಟಿದ್ದೀನಿ. ಕೊಟ್ಟ ಮೇಲೆ ಶೇರ್ ಏನಿದೆ ಅದು ವಾಪಸ್ ಕೊಟ್ಟಿರೋದು ಡಾಕ್ಯುಮೆಂಟ್ಸ್ ಎಲ್ಲ ನಿಮ್ಮ ಹತ್ರ ಇರುತ್ತಲ್ವಾ ರಂಜಿತ್ ಅವರೇ? ಇರುತ್ತೆ ಮೇಡಮ್, ಅದು ಅದನ್ನೇ ಹೇಳ್ತಿರೋದು. ಫಸ್ಟ್ ಮನೆ ತಗೊಂಬೇಕಾದ್ರೆ ನಾನು ಏನು ಅಮೌಂಟ್ ಕೊಟ್ಟಿದ್ದೀನಿ ಅದ್ರ ಪ್ರೂಫ್ ಎಲ್ಲ ನನ್ನ ಹತ್ರನೂ ಇದೆ. ಸೊ ಅದನ್ನ ಅವರು ಸಿವಿಲ್ ಕೋರ್ಟ್ ಅಲ್ಲಿ ಮ್ಯಾಟರ್ ಕ್ಲಿಯರ್ ಆಗ್ಬೇಕು ಅಂತ ಸ್ಟೇಷನ್ ಥ್ರೂನು ಹೇಳಿದಾರೆ ಅವರಿಗೆ. ಹೇಳಿದ ಮೇಲೇನು ಮನೆ ಒಳಗೆ ಬಂದು ನನ್ನ ಮೇಲೆ ಹೊಡೆದಿರೋದು, ನಮ್ಮ ತಂದೆನೇ ಹೊಡೆದಿದ್ದಾರೆ, ನನಗೂ ಹೊಡೆದಿದ್ದಾರೆ, ಅವಳಿಗೂ ಹೊಡೆದಿದ್ದಾರೆ. ಆಮೇಲೆ ಮೊನ್ನೆ ಟ್ಯೂಸ್ಡೇ ಬಂದು ನಮ್ಮ ವೈಫ್ ಮತ್ತೆ ಬಂದು ಹೊಡೆದಿದ್ದಾರೆ. ಸೊ ಇದು 2ನೇ ಸರಿ ಅವಳ ಮೇಲೆ ಹಲ್ಲೆ ಆಗ್ತಿರೋದು. ಸೊ ಆಗಿರ್ಬೇಕಾದ್ರೆ ನಾನು ಒಂದು ಫ್ಯಾಮಿಲಿ ಮ್ಯಾಟರ್ ಹತ್ರನೇ ಕ್ಲಿಯರ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಸ್ಟೇಷನ್ ಅಲ್ಲಿ ಮಾತಾಡಿದಾಗ ಸ್ಟೇಷನ್ ಅವರು ನಿನ್ನೆ ಉಗಿದು ಕಳಿಸಿದಾರೆ ಅವ್ರಿಗೆ. ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಆಲ್ರೆಡಿ. ನಾನು ಅವ್ರ ಮೇಲೆ NCR ಮಾಡಿರೋದು, ಅವ್ರ 4 ಜನ ಮೇಲೆ. ಅವ್ರು ಸುಳ್ಳು ಹೇಳ್ತಾರೆ ನನ್ನ ಮೇಲೆ ಮಾಡಿದೀನಿ ಅಂತ ಅಂದ್ಬಿಟ್ಟು. NCR ಕಾಪಿ ತಂದು ಕೊಡಕ್ಕೆ ಹೇಳಿಲ್ಲ ಅಂದ್ರೆ ಅವ್ರಿಗೆ. ಅದು ಏನ್ ಕೇಳಿದಾಗ ಇನ್ನೂ ಸ್ಟೇಷನ್ ಅದ್ರ ಬಗ್ಗೆ ಗೊತ್ತಿಲ್ಲ ಅಂದ್ರು. ಬಟ್ ನನ್ನ ಹತ್ರ ಕಾಪಿ ಇದೆ NCRದು. ಅದ್ರ ಥ್ರೂ ನಾನು ಏನ್ ಮಾಡ್ಬೇಕು ನಾನು ಮಾಡ್ತೀನಿ. ಬಟ್ ಯಾರ್ಯಾರು ನಿಮ್ ತಂದೆಯು ನಿಮ್ ಜೊತೆ ಇರೋದಾ ರಂಜಿತ್ ಅವರೇ? ಹೌದೌದು, ಅವ್ರ ಮಧ್ಯದಲ್ಲಿ ಇಕ್ಕಟ್ಟಿಗೆ ಸಿಗಾಕೊಂಡಿದ್ದಾರೆ ಅಕ್ಕ ತಮ್ಮನ ಮಧ್ಯ? ಇಲ್ಲ ಮೇಡಮ್, ಅವರೇ ಸಪೋರ್ಟ್ ಮಾಡ್ತಿದ್ದೆ. ಆಕ್ಚುಲಿ ಗಲಾಟೆ ಮಾಡೋದಕ್ಕೂ ಅವರೇ ಸಪೋರ್ಟ್ ಮಾಡ್ತಿರೋದು. ಏನಕ್ಕೆ ಅಂದ್ರೆ ಮೊನ್ನೆ ಗೇಟ್ ಒಳಗಡೆ ಕಳಿಸಿರೋದೇ ಅವರು. ಅದ್ರ ವಿಡಿಯೋ ನಮ್ಮ ಹತ್ರ ಇದೆ. ನಾವು ಒಳಗಡೆ ಕೂತಿರೋ ಟೈಮಲ್ಲಿ ಅವ್ರು ಹೋಗಿ ಗೇಟ್ ತೆಗೆದು ಒಳಗಡೆ ಬಿಟ್ಟಿದ್ದಾರೆ. ಒಳಗಡೆ ಬಿಟ್ಟಿದ ತಕ್ಷಣ ಒಳಗಡೆ ಬಂದು ಇವ್ರು ಹೊಡೆದಿರೋದು. ಓಕೆ, ಯಾವಾಗ ನಿಮ್ಮಿಬ್ರು ಅಕ್ಕ ಮತ್ತು ತಮ್ಮನ ನಡುವೆ ಬಿರುಕು ಬರಕ್ ರೀಸನ್ ಏನು? ಇದೊಂದೇ ಫ್ಲಾಟ್ ಅಥವಾ ಬೇರೆ ಏನಾದ್ರು ವಿಚಾರನ? ಚೆನ್ನಾಗೇ ಇದ್ರೆ ಇತ್ತೀಚೆಗೆ ಮದುವೆ ಆಗಿದ್ ನೀವು 2.5 ತಿಂಗಳಿಂದ ಅಲ್ವಾ? ಹೌದು ಮೇಡಮ್, ಅದೇ ಹೇಳಿಲ್ವಾ, ಇವಾಗ ಮದ್ವೆ ಆಗಿದ ತಕ್ಷಣ ಗಂಡ ಹೆಂಡತಿ ಮಧ್ಯೆ ಸ್ವಲ್ಪ ಏನಾದ್ರು ಜಗಳ ಬರಬೇಕು, ಏನಾದ್ರು ಆಗ್ಬೇಕು. ಇದು ಸ್ವಂತ ಅಕ್ಕಂದಿರ ಗಲಾಟೆ ಮಾಡ್ತಿರ್ಬೇಕಾರೆ ನೀವೇ ಅರ್ಥ ಮಾಡ್ಕೊಳ್ಳಿ ಇದು ಏನ್ ಎಕ್ಸ್ಪೆಕ್ಟ್ ಮಾಡ್ತಿದಾರೆ ನಮ್ಮ ಹತ್ರ ಅಂತ ಅಂದ್ಬಿಟ್ಟು. ಏನು ಅಂದ್ರೆ ಏನ್ ಎಕ್ಸ್ಪೆಕ್ಟ್ ಮಾಡ್ತಿದಾರೆ ನಿಮ್ಮ ಹತ್ರ ಅನ್ಸುತ್ತೆ ರಂಜಿತ್ ಅವರೇ? ಸ್ಟಾರ್ಟಿಂಗ್ ಅವ್ರು ನನ್ನ ದುಡ್ಡು ಕೇಳಿದ್ರು ಮೇಡಮ್, ನನ್ಗೆ ಅರ್ಧ ಸೆಟಲ್ಮೆಂಟ್ ಆಗ್ಬೇಕು ಅಂತ ಹೇಳಿದ್ರು. ಕೊನೆಗೆ ನನ್ನ ವೈಫ್ ಹತ್ರ ಬಂದು ಹೇಳಿದ್ರು, ಅವ್ನ್ ಕೊಟ್ಟಿಲ್ಲ ಅಂದ್ರೆ ನೀನ್ ಕೊಡಕ್ ವ್ಯವಸ್ಥೆ ಮಾಡು ಅಂತ ಹೇಳಿದ್ರು. ಇವ್ರು ಅದನ್ನೇ ಕೇಳಿದ್ರು, ನಾನ್ ಯಾಕೆ ಕೊಡ್ಬೇಕು ದುಡ್ಡು ಅಂತ. ನನ್ ಗಂಡ ಇದೆಲ್ಲ ಅವ್ರು ನೋಡ್ಕೋತಾರೆ. ನಾನು ಅದನ್ನೇ ಹೇಳಿದೆ, ವೈಫ್ ನ ತರಬೇಡ. ಯಾಕಂದ್ರೆ ರೀಸೆಂಟ್ ಆಗಿ ಮದುವೆ ಆಗಿರೋದು, ಅವ್ಳಿಗೆ ಏನೂ ಗೊತ್ತಿರಲ್ಲ ಮ್ಯಾಟ್ರು. ಅವ್ರಿಗೆ ಏನು ಮನೆ ನಮ್ದು EMI ಹೋಗ್ತಾ ಇದೆ ಅದೆಲ್ಲ ಗೊತ್ತಿರುತ್ತೆ ಅಷ್ಟೇ ಬಿಟ್ರೆ ಬೇರೆ ಏನು ಹೇಳ್ಬೇಡ. ಅಂದ್ರೆ ದೇ ಆರ್ ಎಕ್ಸ್ಪೆಕ್ಟಿಂಗ್ ಇಂಡೈರೆಕ್ಟ್ಲಿ ಡೌರಿ ಅಂತ ನನಗೆ ಅನ್ಸುತ್ತೆ ನನಗೆ. ಸೊ ಅದೊಂದೇ ಡೌರಿ ಎಕ್ಸ್ಪೆಕ್ಟ್ ನೀವು ಮಾಡ್ಬೇಕು, ನಿಮ್ ಅಕ್ಕ ಬಂದ್ ಹೇಗ್ ಮಾಡಕ್ಕಾಗುತ್ತೆ? ಅದೇ ಮಾಡಕ್ಕಾಗಲ್ವಲ್ಲ. ಇವಾಗ ಅವ್ರಿಗೆ ಇರೋದು ಒಂದೇ ಒಂದು ಪ್ರೂಫ್, ನಾನು ಈ ಮನೇನ ಅವ್ರ ಹೆಸರು ತಗೊಂಡಿದ್ದೀನಿ. ಸೊ ಅದೊಂದು ರೀಸನ್ಗೆ ಅವ್ರ ಹತ್ರ ಮಾಡ್ತಿರೋದು ಅಂತ ನನ್ಗೆ ಎಲ್ಲೋ ಒಂದ್ ಕಡೆ ಅನಿಸ್ತಾ ಇದೆ. ಏನಕ್ಕೆ ಬಂದು ಇವಳು ಹೊಡಿಯುವಂತದ್ದು ಏನಿದೆ? ಇವಾಗ ಹೊಡಿಬಾರ್ದಲ್ವಾ ಅವಳ ಮೇಲೆ? ಮನೆಗೊಂದು ಹೆಣ್ಣು ವೈರಲ್ ಆಗ್ತಾ ಇದೆ. ಹೌದು ನಿಮ್ ವೈಫ್ ಸ್ವಲ್ಪ ಕಿರ್ಚಾಡ್ತಾ ಇದ್ರು. ಸಾಮಾನ್ಯ ಜನರಿಗೆ ಹೆಂಗ್ ಅನ್ಸುತ್ತೆ ಗೊತ್ತಾ ರಂಜಿತ್ ಅವ್ರೆ? ನೋಡೋಗರಿಗೆ ಈಗ ತಾನೇ ಮದುವೆ ಆಗಿದ್ದಾರೆ, ಅದ್ಗೇನಾದ್ನಿ ನಡುವೆ ಈ ತರ ಕಚ್ಚಾಟನ, ಇಷ್ಟೊಂದು ಕಿರ್ಚಾಟನ ಯಾಕೆ ಅನ್ನೋ ಪ್ರಶ್ನೆ. ಇವಾಗ ನೋಡಿ, ಅವ್ರಿಗೆ ಎಷ್ಟು ಬೇಕೋ ಅಷ್ಟು ವಿಡಿಯೋ ಮಾತ್ರ ನಿಮಗೆ ಕೊಟ್ಟಿದ್ದಾರೆ. ಅವ್ರ ಹತ್ರ ಎಷ್ಟೊಂದು ವಿಡಿಯೋಗಳಿದೆ, ಬೇಕಾದ್ರೆ ನೀವು ಮೊಬೈಲ್ ತೆಗೆದು ನೋಡ್ಕೊಳ್ಳಿ, ಇಲ್ಲ ಡಿಲೀಟ್ ಮಾಡಿ ಇಟ್ಟಿರ್ತಾರೆ. ಅದನ್ನ ಬೇಕಾದ್ರೆ ನೀವು ಚೆಕ್ ಮಾಡ್ಕೊಂಡು ಏನೋ ಬೇಕಾದ್ರೆ ಇನ್ವೆಸ್ಟಿಗೇಷನ್ ಮಾಡ್ಕೊಳ್ಳಿ, ನನ್ಗೇನು ಇಶ್ಯೂಸ್ ಇಲ್ಲ. ಬಟ್ ಅವ್ರು ಏನೆಲ್ಲ ಮಾಡಿದಾರೆ ಆ ವಿಡಿಯೋಸ್ ನನ್ನ ಹತ್ರನೂ ಇದೆ. ಅದ್ ನಿಮ್ಗೆ ಕಳಿಸ್ತೀನಿ, ಬೇಕಾದ್ರೆ ಅದನ್ನ ಬೇಕಾದ್ರೆ ಹಾಕ್ಬೋದು. ಬಟ್ ಏನು ಅಂದ್ರೆ ರೀಸೆಂಟ್ ಆಗಿ ಮದುವೆ ಆಗಿರೋದ್ರಿಂದ ಅವ್ರ ಫ್ಯಾಮಿಲಿಗೂ ಹರ್ಟ್ ಆಗುತ್ತೆ. ಸೊ ಅದೆಲ್ಲ ನಾನು ಅವಾಯ್ಡ್ ಮಾಡಿನೇ ಸುಮ್ಮನೆ ಕೂತಿರೋದು.
ಇಲ್ಲಾಂದ್ರೆ ನಾನು ಒಂದು ನಿಮ್ದು ವಿಡಿಯೋ ಲವ್ ಮ್ಯಾರೇಜಾ ರಂಜಿತ್ ಅವ್ರೆ? ಹೌದೌದು, ಲವ್ ಕಮ್ ಮ್ಯಾರೇಜ್. ಓಕೆ ಓಕೆ. ನಿಮ್ ತಂದೆ ಏನಂತಾರೆ ಪಾಪ? ಅವರಿಗೆ ಮಕ್ಳಿಬ್ರು ಹಿಂಗ್ ಕಚ್ಚಾಡೋದ್ ನೋಡಿದ್ರೆ ಸಹಿಸಲ್ಲ ಈ ಹಿರಿ ಜೀವಗಳು. ಏನಂತಾರೆ ನಿಮ್ ತಂದೆ? ಅವರೇ ಸಪೋರ್ಟ್ ಮಾಡ್ತಿರ್ಬೇಕಾದ್ರೆ ಏನ್ ಹೇಳಕ್ಕಾಗುತ್ತೆ ಮೇಡಮ್ ಅಲ್ವಾ? ಅಲ್ಲ ಈಗ ತಂದೆ ಹೆಂಗೆ ಅಕ್ಕ ಮತ್ತು ತಮ್ಮ ಜಗಳ ಆಡ್ಲಿ ಅಂತ ಪ್ರವೋಕ್ ಮಾಡ್ತಾರೆ ರಂಜಿತ್ ಅವ್ರೆ? ಮೇಡಮ್ ಇವಾಗ ಪ್ರವೋಕ್ ಅನ್ನೋದು ಬರ್ತಾ ಇಲ್ಲ ಮೇಡಮ್. ಇಲ್ಲಿ ಏನಾಗುತ್ತೆ ಗೊತ್ತಾ, ಇಬ್ರು ಅಕ್ಕಂದಿರು ಕೂತ್ಕೊಂಡು ತಂದೆಗೆ ಇಲ್ಲ ನನ್ ಹಿಂಗ್ ಮಾಡಿದಾನೆ ಹಂಗ್ ಮಾಡಿದಾನೆ ಅಂತ ಏನೋ ಒಂದು ಅಲಿಗೇಷನ್ಸ್ ಹೇಳಿದಾಗ ಆಬ್ವಿಯಸ್ಲಿ ಅವ್ರಿಗೆ ಹರ್ಟ್ ಆಗಿರುತ್ತೆ. ಅದು ಬಿಟ್ರೆ ಬೇರೆ ಏನು ಕಾರಣಗಳು ಬರಲ್ಲ ಅಲ್ಲಿ. ಇಲ್ಲಾಂದ್ರೆ ನೋಡಿ, ನಮ್ ತಂದೆನೇ ಹೊಡೆದ್ರು ವಿಡಿಯೋ ನನ್ನ ಹತ್ರ ಇದೆ ಇವಾಗ. ಅದು ನಿಮ್ ತಂದೆ ಹೊಡೆದ್ರಾ? ನನಗೆ ಚೇರ್ ತಗೊಂಡು ನನಗೂ ಅವಳಿಗೆ ಹೊಡೆದಿರೋದು, ಮೆಡಿಕಲ್ ಆಗಿದೆ. ಅಲ್ಲ ನಿಮಗ್ ಹೊಡೆದ್ರೆ ನಿಮ್ಮ ಅಪ್ಪ ಪರವಾಗಿಲ್ಲ, ಬಟ್ ನಿಮ್ಮ ಹೆಂಡತಿಗೆ ಹೊಡೆದ್ರಾ? ಎಸ್ ಎಸ್ ಎಸ್. ರೀಸನ್ ಏನು ಅಂದ್ರೆ ಇಷ್ಟೊಂದು ವಿಕೋಪಕ್ಕೆ ಹೋಗ ಬರೀ 2 ತಿಂಗಳಲ್ಲಿ ಯಾಕೆ ಇಷ್ಟೊಂದು ಈ ಲೆವೆಲ್ಗೆ ಹೋಗಿ ನಿಂತ್ಕೊಂಡಿದೆ ಈ ರಂಪಾಟ ಅಂತ? ಮೇಡಮ್ ಅದನ್ನೇ ಹೇಳ್ತಿಲ್ವಾ, ಇವಾಗ ಸಿವಿಲ್ ಮ್ಯಾಟರ್ ಅಲ್ಲಿ ಹೋಗಿ ಕ್ಲಿಯರ್ ಮಾಡ್ಕೊಬೇಕಾಗಿರೋದನ್ನ ಇವ್ರು ಯಾಕೆ ಸ್ಟೇಷನ್ ತಗೊಂಡೋದ್ರು? ಅದು ತಪ್ಪಲ್ವಾ? ಇವಾಗ ನೋಡಿ, ಅವ್ರ ಕಡೆ ಎಲ್ಲಾನು ಸಾಕ್ಷಿ ಇದೆ ಅನ್ಬೇಕಾರೆ ಅವ್ರು ಕೋರ್ಟ್ ಮೂಲಕ ತಗೊಂಬೋದಲ್ಲ ಮನೇನ. ಇವಾಗ ನಾನು ಒಂದು ಸೆಲೆಬ್ರಿಟಿ ಅನ್ನೋದನ್ನ ಇಟ್ಕೊಂಡು ಇವಾಗ ನಿಮಗೆ ವಿಡಿಯೋ ಸಿಕ್ಕಿರೋದು, ಇಲ್ಲಾಂದ್ರೆ ವಿಡಿಯೋ ಸಿಕ್ತಿತ್ತ ನಿಮಗೆ? ಹೌದು ಹೌದು. ಅಲ್ಲ, ನೀವು ಪಬ್ಲಿಕ್ ಫಿಗರ್ ಆಗಿರೋದಕ್ಕೆ ನೀವೆಲ್ರಿಗೂ ಆನ್ಸರಬಲ್ ಆಗ್ತೀರಿ. ಈಗ ಯಾಕೆ ಹಿಂಗಾಯ್ತು ರಂಜಿತ್ ಅವ್ರಿಗೆ ಅಂತ ಪ್ರಶ್ನೆ ಮಾಡ್ತಾರೆ ಜನ. ಹೌದು, ಇಲ್ಲಾಂದ್ರೆ ನಾವು ಕೇಳಕ್ ಬರ್ತಾ ಇರ್ಲಿಲ್ಲ. ಇವಾಗ ನೋಡಿ, ನಾನು ಯಾವ ರೀಸನ್ ಅಲ್ಲಿ ಹೇಗೆ ಬೆಳೆದೆ, ಇಷ್ಟು ದಿವಸ ರಂಜಿತ್ ಎಲ್ಲೂ ಕಾಣಿಸ್ಕೋತಿರ್ಲಿಲ್ಲ ಎಕ್ಸೆಪ್ಟ್ ಮೂವೀಸ್, ಸೀರಿಯಲ್ಸ್ ಅಲ್ಲಿ. ಇವತ್ತು ಫ್ಯಾಮಿಲಿ ಮ್ಯಾಟರ್ ಏನಕ್ಕೆ ಬಂತು, ಮದ್ವೆ ಆಗಿದ್ದು 2 ತಿಂಗಳಿಗೆ ಬರ್ತಾ ಇದೆ ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ. ಇದು ಅಕ್ಕಂದಿರು ಮಾಡಿರುವಂತ ಕೆಲ್ಸಗಳು, ನಾನ್ ಮಾಡಿರುವಂತದ್ದಲ್ಲ. ಆಮೇಲೆ ಅವ್ರು ಎಷ್ಟು ಬೇಕೋ ಅಷ್ಟು ವಿಡಿಯೋಗಳು ಮಾತ್ರ ನಿಮಗೆ ಕೊಡ್ತಾ ಇದಾರೆ. ಇವಾಗ ನಮ್ಮ ಹತ್ರ ವಿಡಿಯೋಗಳು ನಾನ್ ಕಳಿಸ್ತೀನಿ, ನಮ್ಮ ತಂದೆನೇ ಗೇಟ್ ತೆಕ್ ಕೊಡ್ತಾರ ಅವ್ರಿಗೆ ಒಳಗಡೆ ಬರೋದಕ್ಕೆ. ಒಳಗಡೆ ಬಂದ ಮೇಲೆ ಇವರು ವಿಡಿಯೋ ಮಾಡ್ಕೊಂಡ್ ಬಂದು ಹೊಡಿತಾರೆ. ಅಲ್ಲ, ಇವಾಗ ಹೊಡೆದಾಟ ಆಗುತ್ತೆ ಅಂತ ಇವ್ರಿಗೆ ಮುಂಚೆನೆ ಗೊತ್ತಿತ್ತ ಹಂಗಾರೆ ವಿಡಿಯೋ ಮಾಡ್ಕೊಂಡು ನಿಂತ್ಕೊಂಡಿರೋದಕ್ಕೆ? ಅದು ನಮ್ಮ ಮನೆ ಒಳಗೆ ಬಂದ್ಮೇಲೆ. ಈಗ ನಿಮ್ಮ ಮನೇಲಿ ಯಾರ್ಯಾರು ಇರೋದು ರಂಜಿತ್ ಅವ್ರೆ? ಅಂಡ್ ಎಸ್, ಇದು ಒಂದ್ ಸೈಡ್ ಆಗೋದು ನಮಗೂ ಇಷ್ಟ ಇಲ್ಲ, ಜನಕ್ಕೂ ಹಂಗೆ ಆಗ್ಬಿಡುತ್ತೆ. ಏನಪ್ಪಾ ರಂಜಿತ್ ಅವ್ರು ಈಗ ಮದುವೆ ಆಗಿದ್ದಾರೆ, ಅವ್ರ ಹೆಂಡತಿ ನೋಡಿದ್ರೆ ಗಯಾಳಿ ತರ ಹಿಂಗೆಲ್ಲ ಕೂಗಾಡ್ತಾ ಇದಾರೆ, ಹಿಂಗೆ ಹೋಗುತ್ತೆ. ದಯವಿಟ್ಟು ನಿಮ್ಮ ಹತ್ರ ಏನ್ ವಿಡಿಯೋ ಇದೆ ಶೇರ್ ಮಾಡಿ. ಅಂಡ್ ನಿಮ್ ತಂದೆ ಯಾರ ಜೊತೆ ಇರೋದು? ನಿಮ್ ಅಕ್ಕನ ಜೊತೆನಾ ಅಥವಾ ನಿಮ್ ಜೊತೆನಾ? ತಾಯಿ ಇಲ್ವಾ ರಂಜಿತ್ ಅವ್ರೆ? ನಮ್ ತಾಯಿ ತಿರೋಗಿ 4 ವರ್ಷ ಆಗ್ತಾ ಬಂತು ಮೇಡಮ್. ಅದೇ ರೀಸನ್ ಹೇಳ್ತಿಲ್ವಾ, ನಮ್ಗೆಲ್ಲಾನು ವಿಚಾರಗಳು ನಮ್ಮ ತಾಯಿ ಮೂಲಕ ನಾವು ಮಾಡ್ತಾ ಇದ್ವಿ. ಏನಕ್ಕೆ ಅಂದ್ರೆ ನಮ್ಮ ತಾಯಿ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದ್ರು ನನಗೆ. ನನ್ನ ಮಗಂದೊಂದು ಮನೆ ಬೇಕು ಅಂತ ಅನ್ನೋದ ಕಾರಣಕ್ಕೆ ನಾನು ಯಾವಾಗ ಮುಂಬೈಗೆ ಹೋದೆ, ಮುಂಬೈಯಿಂದ ಬರ್ತಾ ಇರೋ ಎಂಟೈರ್ ಅಮೌಂಟ್ ಆನ್ಲೈನ್ ಅಲ್ಲಿ ಏನ್ ಕಳಿಸಿದೀನಿ ಅದೆಲ್ಲಾ ಡೀಟೇಲ್ಸ್ ನನ್ನ ಲಾಯರ್ ಥ್ರೂ ಇಂದ ಅವ್ರಿಗೆ ಆನ್ಸರ್ ಕೊಟ್ಟಿದ್ದಾಗಿದೆ. ಅದು ಬಿಟ್ಟು ನಾನು ಕ್ಯಾಶ್ ಗಳಲ್ಲಿ ಏನ್ ಕೊಟ್ಟಿದ್ದೀನಿ ಆಲ್ಮೋಸ್ಟ್ 40 lakhs ವರೆಗೂ ಕೊಟ್ಟಿರೋದು ನನ್ನ ಹತ್ರನೂ ಪ್ರೂಫ್ ಇದೆ. ಅದನ್ನೆಲ್ಲ ನಾನು ಕೊಟ್ಟಿದ್ದೀನಿ ಅಲ್ಲಿ ಆಲ್ರೆಡಿ, ಡೀಟೇಲ್ಸ್ ಕಳಿಸಿದೀನಿ. ಸೊ ಅದಕ್ಕೆ ಅವ್ರು ರಿಪ್ಲೈ ಮಾಡ್ಬೇಕಾಗಿರೋದು ಕೋರ್ಟ್ ಥ್ರೂ ರಿಪ್ಲೈ ಮಾಡ್ಬೇಕಿತ್ತು. ಇವತ್ತು ಮೀಡಿಯಾ ಬಂದು ಕೂತ್ಕೊಂಡಿದ್ದಾರೆ ಅಂದ್ರೆ ದೇ ವಾಂಟ್ ಟು ಸ್ಪಾಯ್ಲ್ ಮೈ ನೇಮ್ ಅಷ್ಟೇ, ಇನ್ನೇನು ಇಲ್ಲ. ನನ್ನ ಹೆಸರು ನಂಬರ್ ಸಿಗ್ಬೋದಾ ರಂಜಿತ್ ಅವ್ರೆ ನಮ್ಗೆ? ಕಳಿಸ್ತೀನಿ ಮೇಡಮ್ ನಿಮ್ಗೆ. ಓಕೆ. ನಿಮ್ ವೈಫ್ ಹೇಗಿದ್ದಾರೆ ಇವಾಗ? ಇಲ್ಲ, ಅವ್ರು ತುಂಬಾ ಡಿಸಪಾಯಿಂಟ್ ಆಗಿದ್ದಾರೆ ಅಂಡ್ ಮೆಂಟಲ್ ಪ್ರೆಷರ್ ಜಾಸ್ತಿ ಆಗಿದೆ. ಏನಕ್ಕೆ ಮೊನ್ನೆ ಹೊಡೆದಿದ್ದಾರೆ ಬಂದು ಕಪಾಳಕ್ಕೆ, ಅದ್ರ ಫೋಟೋಸು ಇದೆ. ಬಟ್ ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್ ಮೈ ವೈಫ್ಸ್ ಫೋಟೋ. ಅದೊಂದಿದೆ, ಅವ್ರು ವಿಡಿಯೋ ಹಾಕ್ಬಿಟ್ಟಿದ್ದಾರೆ ಬಿಟ್ಟಾಕಿ. ಬಟ್ ಅವ್ರು ಹೊಡೆದಿರೋದು ನಮ್ಮ ಹತ್ರ ಪ್ರೂಫ್ ಇದೆ. ಅದ್ರ ಮೆಡಿಕಲ್ ರಿಪೋರ್ಟ್ ಬೇಕಾದ್ರೆ ಕಳಿಸ್ತೀನಿ ನಿಮಗೆ. ಮೆಡಿಕಲ್ ರಿಪೋರ್ಟ್. ಅಕ್ಕ ಮತ್ತು ಹೆಂಡತಿ ನಡುವೆ ನೀವು ಮಧ್ಯಕ್ಕೆ ಸಿಗಾಕೊಂಡಿದ್ದೀರಾ ಅಥವಾ ಹೆಂಡತಿ ಪರವಾಗಿ ನಿಂತ್ಕೊಳ್ತಾ ಇದ್ದೀರಾ? ಏನ್ ಅನ್ಸುತ್ತೆ ರಂಜಿತ್? ಮೇಡಮ್ ಇದು ಯಾರ ಪರನೂ ಅಲ್ಲ ಮೇಡಮ್. ಇದು ಆಕ್ಚುಲಿ ಹೇಳ್ಬೇಕು ಅಂದ್ರೆ ಅದೇ ಹೇಳಿಲ್ವಾ, ಒಂದು ಹೆಣ್ಣು ನನ್ನ ನಂಬ್ಕೊಂಡ್ ಬಂದಿದೆ ಅನ್ಬೇಕಾರೆ ಅವಳನ್ನ ಪ್ರೊಟೆಕ್ಟ್ ಮಾಡೋದು ಒಂದು ಗಂಡನಾದಂತ ಕರ್ತವ್ಯ. ಅದನ್ನ ನಾನ್ ಮಾಡ್ತಾ ಇದ್ದೀನಿ. ಏನಾದ್ರು ಅಡ್ಡ ಬರ್ತಾ ಇದೆಯಾ ಇಲ್ಲಿ? ನನ್ ತಮ್ಮ ಇಲ್ಲಿ ತನಕ ನನ್ ಜೊತೆ ಚೆನ್ನಾಗಿದ್ದ, ಈಗ ಹೆಂಡತಿ ಬಂದ ತಕ್ಷಣ ಆ ಕಡೆ ತಿರುಗ್ಕೊಂಡ್ ಬಿಟ್ಟ, ಈ ತರದ್ ಏನಾದ್ರು ಮಧ್ಯ ಬಂದಿರ್ಬೋದು ನಿಮ್ ಅಕ್ಕನ ಮಧ್ಯ ಅಂತ ಅನಿಸ್ತಾ ಇದೆಯಾ? ಅದು ಇರ್ಬೋದು ಮೇಡಮ್, ಅದು ಇರ್ಬೋದು. ಅವಾಗ ನೀವು ಬ್ಯಾಲೆನ್ಸ್ ಮಾಡ್ಬೇಕಲ್ವಾ ರಂಜಿತ್ ಅವ್ರೆ? ಅದನ್ನೇ ಹೇಳ್ತಿರೋದಲ್ವಾ ಮೇಡಮ್. ಇವಾಗ ನೋಡಿ, ನಾನು ಈಗ ಹೆಂಗಾಗ್ಬಿಡುತ್ತೆ ಅಂದ್ರೆ ನನ್ ತಮ್ಮ ಪೂರ್ತಿ ಹೆಂಡತಿ ಪರವಾಗಿ ನಿಂತ್ಕೊಂಡ್ಬಿಟ್ಟ, ಹಂಗಾದ್ರೆ ನಾನ್ ಏನು ಅಲ್ವಾ ಅವನಿಗೆ ಇಲ್ಲಿ ತನಕ ಮಾಡಿದ್ದು ಅನ್ನೋದೊಂದು ಬಂದ್ಬಿಡುತ್ತೆ ಅಕ್ಕಂದ್ರಿಗೆ. ಅಕ್ಕ ತಂಗಿರಿಗೆ ಸಾಮಾನ್ಯ ಬರುತ್ತೆ, ತಮ್ಮ ಅಣ್ಣನ ಮೇಲೆಲ್ಲ ಅಲ್ವಾ? ಅಲ್ಲ ಮೇಡಮ್, ಇವಾಗ ನೀವೇ ಹೇಳಿ, ಇವರು ಮದ್ವೆ ಆಗಿ ಆಲ್ಮೋಸ್ಟ್ 13-14 ವರ್ಷ ಆಗ್ತಾ ಬಂದಿದೆ ಇವ್ರಿಗೆಲ್ಲ. ಸೊ ಇವರೆಲ್ಲ ಸೀನಿಯರ್ಸ್ಗಳು, ಅಕ್ಕಂದಿರು. ಇವಾಗ ಮನೆಗೆ ಒಂದು ಹೆಣ್ಣು ಬಂದಿದೆ ಅನ್ಬೇಕಾದ್ರೆ ಮದ್ವೆ ಆಗಿ 2 ತಿಂಗಳಾಗಿದೆ ಅಷ್ಟೇ. ಆ 2 ತಿಂಗಳಲ್ಲಿ ಇಷ್ಟು ದೊಡ್ಡ ಸೀನ್ ಮಾಡುವಂತದ್ದು ನೆಸಿಟೀಸ್ ಇಲ್ಲ. ಅವರು ಮದ್ವೆ ಆಗಿ ಬಂದಿರೋ ಬೇರೆ ಮನೆಗೆ ಮದ್ವೆ ಹೋಗಿರ್ತಾರಲ್ವಾ, ಸೊ ಅವ್ರು ಅದೇ ರೀತಿ ನಡ್ಕೋತಾರ ಇವರು. ಬಂದಾಗ ಇವರು ಒಂದು ಹೆಣ್ಣಾಗಿ ಆ ಹೆಣ್ಣಿನ ಜೊತೆ ನಿಂತ್ಕೊಬೇಕು. ಅದು ನಿಂತ್ಕೊಳ್ಳೋದ್ ಬಿಟ್ಟು ಬರೀ 2 ತಿಂಗಳಿಗೆ ಬಂದು ಲಾಯರ್ ನೋಟಿಸ್ ಕಳ್ಸೋದು, ಮನೆ ಒಳಗೆ ಬರೋದು, ಹೊಡಿಯೋದು, ಇದು ಅದೇ. ಅಂದ್ರೆ ನೀವು ಮದ್ವೆ ಆದ್ಮೇಲೆ ನಿಮ್ಮ ಅಕ್ಕನ ಮನೆಗೆ ಸೇರಿಸ್ಲಿಲ್ವಾ ರಂಜಿತ್ ಅವ್ರೆ? ಮನೆಗೆ ಸೇರಿಸಿದ್ರಲ್ಲ ಮೇಡಮ್, ನಾವೆಲ್ಲ ಒಟ್ಟಿಗೆ ಇದ್ದಿದ್ದು. ನಾನ್ ಮದ್ವೆ ಆದ್ಮೇಲೆ ಅವ್ರ ಮೇಲ್ಗಡೆ ಮನೆಗೆ ಶಿಫ್ಟ್ ಆಗಿದ್ದೆ. ಅದು ತಗೊಂಡಿರೋದ ಅಥವಾ ರೆಂಟ್ಗಾ? ಇಲ್ಲ, ತಗೊಂಡಿರೋದು ಮೇಡಮ್. ಇಬ್ರು ಪರ್ಚೇಸ್ ಮಾಡಿದಿರಿ. ಸೊ ನಿಮ್ದು ನಿಮ್ಗಿದೆ, ಅವ್ರದ್ದು ಅವ್ರಿಗಿದೆ.
ಏನ್ ಮೇಡಮ್? ನಿಮ್ಮ ಮನೆ ನಿಮ್ ಪಾಲಿಗಿದೆ, ಅವ್ರ ಮನೆ ಅವ್ರಿಗೊಂದು ಸ್ವಂತವಾಗಿದೆ ಹಾಗಾದ್ರೆ. ವಾಯ್ಸ್ ಕಟ್ ಆಗ್ತಿದೆ ನಿಮ್ದು, ಬ್ರೇಕ್ ಆಗ್ತಿದೆ. ಈಗ ಕೇಳಿಸ್ತಾ ಇದೆಯಾ ರಂಜಿತ್ ಅವ್ರೆ? ಆಡಿಬಲ್ ನಾ? ಹಾ ಹೇಳಿ ಹೇಳಿ. ಸೊ ಈಗ ಮೇಲ್ಗಡೆ ಮನೆಗೆ ಶಿಫ್ಟ್ ಆದ್ರು ನಿಮ್ಮ ಅಕ್ಕ ಅಂದ್ರಲ್ಲ, ಸೊ ನಿಮ್ಗೊಂದು ಮನೆ ಇದೆ, ಅವ್ರಿಗೆ ಇನ್ನೊಂದು ಮನೆ ಇದೆ. ಹೌದು ಹೌದು, ಆಲ್ರೆಡಿ ನಿಮ್ ತಂದೆ ಮಾಡ್ಕೊಟ್ಟಿರೋದಾ? ಇಲ್ಲ ಇಲ್ಲ ಇಲ್ಲ, ಇದೆಲ್ಲ ನಾವು ತಗೊಂಡಿದ್ದು. ಕೆಳಗಡೆ ಮನೆ ನಾನ್ ತಗೊಂಡಿರೋದು 2017-18 ಅಲ್ಲಿ. ಅದು ಅಕ್ಕನ ಹೆಸರು ಮಾಡಿದ್ದು ನಾನು. ಏನಕ್ಕೆ ನನಗೆ ಲೋನ್ ಆಗಲ್ಲ, ಆರ್ಟಿಸ್ಟ್ಗಳಿಗೆ ಲೋನ್ ಆಗಲ್ಲ ಅಂತ ನಾನು ಅವ್ರ ಹೆಸರು ಮಾಡಿದ್ದು ಅಷ್ಟೇ ಮೇಡಮ್. ಅದು ಬಿಟ್ರೆ ಬೇರೆ ಏನೂ ಇಲ್ಲ. ಅದಾಗಿದ್ದು 1 ವರ್ಷಕ್ಕೇನೆ ಅವ್ರು ಮೇಲ್ಗಡೆ ಮನೆ ಪರ್ಚೇಸ್ ಮಾಡಿದ್ರು 2019 ಅಲ್ಲಿ. ಏನಕ್ಕೆ ಅಂದ್ರೆ ನನ್ಗೆ ಇವಾಗ ನೆಕ್ಸ್ಟ್ ಫ್ಯೂಚರ್ ಮದ್ವೆ ಆಗುತ್ತೆ, ಅದೆಲ್ಲ ಪ್ರಾಬ್ಲಮ್ಸ್ಗಳು ಶುರು ಆಗುತ್ತೆ ಅಂದ್ಬಿಟ್ಟು ಮೇಲ್ಗಡೆ ಮನೆ ತಗೊಂಡು ಅದನ್ನ ಅವ್ರು ಬಾಡಿಗೆಗೆ ಬಿಟ್ಟಿದ್ರು. ಅದು ಬಾಡಿಗೆಗೆ ಬಿಟ್ಟು ನಮ್ಮ ಮನೆಯಲ್ಲಿ ಇಬ್ರು ಅಕ್ಕಂದಿರು, ಅವ್ರಿಬ್ರು ಮಕ್ಕಳು, ಅವರ ಹಸ್ಬೆಂಡ್ ಎಲ್ಲರೂ ಇಲ್ಲೇ ಇದ್ದಿದ್ದು ನಾವು. ಈಗ ಮದ್ವೆ ಆದ್ಮೇಲೆ May 11th ಮದ್ವೆ ಆಯ್ತು, May 28 ಇವ್ರು ಮೇಲ್ಗಡೆ ಮನೆ ಶಿಫ್ಟ್ ಆದ್ರು. ಅಲ್ಲಿವರೆಗೂ ನಮ್ ಜೊತೆಲೆ ಇದ್ದಿದ್ದು. ಅದಾದ್ಮೇಲೆ ವಿತಿನ್ 3 months ಅಲ್ಲಿ ನನಗೆ ನೋಟಿಸ್ ಕಳಿಸಿ ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ ಬಂದು ಗಲಾಟೆ ಮಾಡಿ ಎಲ್ಲಾನು ಮಾಡಿದಾರೆ ಅವರು. ನಿಮ್ ವೈಫ್ ಮನೆಯವ್ರು ಕಾಲ್ ಮಾಡಿದ್ರಾ ಇಷ್ಟೆಲ್ಲ ಅವಾಂತರ ಆದ್ಮೇಲೆ? ಅದೇ ಹೇಳಿಲ್ವಾ ಮೇಡಮ್, ಪರ್ಸನಲ್ ಅಂತ ಬಂದಾಗ ಅವಳು ಎಷ್ಟು ಮನೆ ಗೌರವನ ಉಳಿಸ್ಬೇಕು ಅಂತ ಇದ್ಲು, ಅಷ್ಟು ಗೌರವನ ಉಳಿಸ್ಕೊಂಡೇ ಬಂದಿದ್ಲು ಇವತ್ತಿನವರೆಗೂ. ಇವತ್ತು ಟೆಲಿಕಾಸ್ಟ್ ಆದ್ಮೇಲೆ ಇವಾಗ ಅವಳು ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ ಎಲ್ರಿಗೂ ಏನಾಗಿತ್ತು ಅಂತ ಅಂದ್ಬಿಟ್ಟು. ಬಿಕಾಸ್ ಆಬ್ವಿಯಸ್ಲಿ ಒಂದು ಮನೆಗೆ ಬಂದಾಗ ಆ ಮನೆ ಗೌರವ ಉಳಿಸ್ಬೇಕಾಗಿರೋದು ಮನೆಗೆ ಬಂದಿರೋಂತ ನನ್ನ ವೈಫ್ ಕತೆ ಜವಾಬ್ದಾರಿ ಆಗಿರುತ್ತೆ. ಸೊ ಆ ಜವಾಬ್ದಾರಿನ ಮೇಂಟೈನ್ ಮಾಡಿದ್ಲು. ಪಾಪ ಇವತ್ತು ಅವ್ರ ತಂದೆ ಎಲ್ಲ ಫೋನ್ ಮಾಡಿ ಬೇಜಾರ್ ಮಾಡ್ಕೊತಾರೆ. ಏನಂದ್ರು ರಂಜಿತ್ ಅವ್ರ ತಂದೆ? ಬೇಜಾರ್ ಆಗೇ ಆಗುತ್ತಲ್ವ ಮೇಡಮ್. ಒಂದು ಹುಡುಗಿ ಒಂದು ಮದುವೆ ಚೆನ್ನಾಗಿದ್ದಾಳೆ ಅಂತ ಅವ್ರು ಬಯಸ್ಬೇಕು ಹೊರತು ಈ ತರ ಎಲ್ಲ ಆಗಿದೆ ಹೊಡೆದಿದ್ದಾರೆ ಅಂತ ಹೇಳ್ಬೇಕಾರೆ. ನನ್ಗೆ ನಿಮ್ಮ ತಂದೆ ಸ್ಟ್ಯಾಂಡ್ ಅರ್ಥ ಆಗ್ಲಿಲ್ಲ ರಂಜಿತ್ ಅವ್ರೆ. ಈಗ ಸಾಮಾನ್ಯ ತಂದೆ ಅಂದ್ರು ಅಕ್ಕ ಮತ್ತು ತಮ್ಮ ಅಂದ್ರೆ ನನ್ನ ಮಕ್ಳು ಒಟ್ಟಾಗಿ ಹೋಗ್ಲಿ ಅಂತಾನೆ ಬಯಸ್ತಾರೆ. ಬಟ್ ನೀವು ಒಂದ್ ಸೈಡ್ ಹೇಳ್ದಂಗ ಅನಿಸ್ತು ನನ್ಗೆ. ನನ್ನ ತಂದೆಯೂ ಕೂಡ ಪ್ರವೋಕ್ ಮಾಡ್ತಾರೆ, ನಮ್ಮ ಅಕ್ಕನ ಪರವಾಗಿ ನಿಂತ್ಕೊಳ್ತಾರೆ, ನಮ್ ವಿರುದ್ಧ ಎತ್ಕಟ್ತಾರೆ. ರೀಸನ್ ಗೊತ್ತಾಗ್ಲಿಲ್ಲ. ತಂದೆ ಎತ್ಕಟ್ತಾರೆ ಅಂತ ಹೇಳ್ತಿಲ್ಲ ಮೇಡಮ್, ಅವರು ಏನ್ ಗಲಾಟೆ ಮಾಡ್ತಾರೆ ಅದಕ್ಕೆ ಸಪೋರ್ಟ್ ಮಾಡ್ತಾರೆ ಅಷ್ಟೇ ಅವರು. ಏನಕ್ಕಂದ್ರೆ ಇವ್ರು ನಮ್ಮಲ್ಲಿ ಇರೋದ್ರಿಂದ ನಾವ್ ಅಲ್ಲಿ ಗೇಟ್ ಲಾಕ್ ಮಾಡಿರ್ತೀವಿ ಮುಂದ್ಗಡೆ, ಆ ಗೇಟ್ ಲಾಕ್ ಓಪನ್ ಮಾಡಿ ಒಳಗಡೆ ಬಿಡೋದು ಇವ್ರು. ರಂಜಿತ್ ಅವ್ರೆ, ಈಗ ಮಗಳು ಮನೆಗ್ ಬರ್ತಿದ್ದಾಳೆ ಅಂದಾಗ ಯಾವ ತಂದೆ ತಾನೇ ಬರ್ಬೇಡ ಅನ್ನಕ್ಕಾಗತ್ತೆ ರಂಜಿತ್ ಅವ್ರೆ? ಈಗ ಅಕ್ಕ ಬರ್ತಿದ್ದಾಳೆ ಅಂದಾಗ ನೀವು ವೆಲ್ಕಮ್ ಮಾಡ್ಕೊಳ್ಬೇಕು. ನಿಮ್ ಹೆಂಡತಿಗೆ ಅವ್ರ ಹೊರಗಿನವ್ರು ಇರ್ಬೋದು, ಬಟ್ ನಿಮ್ ಬೆನ್ನಿಂದ ನೀವ್ ಅವ್ರ ಬೆನ್ನಿಂದ ಹುಟ್ಟಿರೋರಲ್ವಾ. ಅದ್ ಹೆಂಗ ಅಪ್ಪ ಮಗ್ಳನ್ ಮನೆಯಿಂದ ಹೊರಗೆ ಇರ್ಲಿ ಅಂತ ಲಾಕ್ ಮಾಡಕ್ಕಾಗತ್ತೆ? ಸಹಜ ಬಾಗ್ಲು ತೆಗೆದು ಒಳಗ್ ಬಂದ್ ಕರಿಯೋದಲ್ವಾ? ಅಲ್ಲ, ನೀವು ಇಷ್ಟ ಹೇಳಿದ್ರಲ್ವಾ, ನನಗೂ ಅರ್ಥ ಆಗುತ್ತೆ. ಇವಾಗ ಅದೇ ತಂದೆ ಹೇಳ್ಬೋದಿತ್ತಲ್ಲ, ಸಿವಿಲ್ ಕೋರ್ಟ್ ಯಾಕಮ್ಮ ಹೋಗ್ತಿದ್ಯಾ, ಲಾಯರ್ ನೋಟಿಸ್ ಏನಕ್ಕಮ್ಮ ಕಳಿಸ್ತಿದ್ಯಾ, ಬಾ ಬನ್ನಿ ಕೂತ್ಕೊಳ್ಳಿ ಮಾತಾಡೋಣ. ಇದನ್ನ ಯಾವತ್ತಾದ್ರೂ ಮಾಡಿದಾರ ಮೇಡಮ್ ಇವರು? ಅದೇ ಯಾಕೆ ಮಾಡ್ಲಿಲ್ಲ ನಿಮ್ ತಂದೆ, ಕೆಲಸ ಯಾಕೆ ಮಾಡ್ಲಿಲ್ಲ ಅನ್ನೋದೇ ನನ್ ಪ್ರಶ್ನೆ. ಅದನ್ನ ಹೇಳಿದ್ದಲ್ಲ ಅಲ್ವಾ, ಅವ್ರು ಸಪೋರ್ಟ್ ಮಾಡ್ತಿದಾರೆ ಅನ್ಬೇಕಾದ್ರೆ ಅದು ಅವ್ರ ಗೋಡೆ, ಅವ್ರ ವ್ಯೂ ಆಫ್ ಮೈಂಡ್ ಬೇರೆ ತರ ಇರುತ್ತೆ. ಇವಾಗ ನಾನ್ ಕೇಳಕ್ ಹೋದಾಗ ನಿನ್ನ ಹತ್ರ ನನ್ ಹತ್ರ ಮಾತಾಡಕ್ಕೆ ಬರ್ಬೇಡ ಕಣೋ ಅಂತಾರೆ. ಸರಿ ಆಯ್ತು, ನನ್ ಪಾಡಿಗೆ ನಾನು ಸುಮ್ನೆ ಇರ್ತೀನಿ. ಇವಾಗ ಆ ಲೀಗಲ್ ನೋಟಿಸ್ ಎಲ್ಲ ಕಳ್ಸಾದ್ಮೇಲೆ ನಾನು ಅದಕ್ಕೆ ರಿಪ್ಲೈ ಕೊಟ್ಟ ಮೇಲೆ ಸ್ಟೇಷನ್ಗೆ ಹೋದ್ಮೇಲೆ ಅಲ್ಲಿ ಸ್ಟೇಷನ್ಲು ಹೇಳ್ ಕಳ್ಸಿದಾರೆ, ನೀವು ಮನೆ ಒಳಗೆ ಹೋಗೋ ಆಗಿಲ್ಲ, ನಿಮ್ಮ ತಂದೆನ ಬೇಕಾದ್ರೆ ನಿಮ್ಮ ಮನೆಗೆ ಕರ್ಸ್ಕೊಳ್ಳಿ, ಊಟ ಹಾಕ್ತೀರಾ, ತಿಂಡಿ ಸ್ಟೇಷನ್ ಅಲ್ಲಿ ಕ್ಲಿಯರ್ ಆಗುವಂತ ಸುದ್ದಿನೇ ಅಲ್ಲ ಇದು. ಏನಿದ್ರು ಸಿವಿಲ್ ಮ್ಯಾಟರ್ ಕೋರ್ಟ್ ಅಲ್ಲೇ ಹೋಗ್ಬೇಕು, ಸ್ಟೇಷನ್ ಅವ್ರು ಇದಕ್ಕೆ ಎಂಟ್ರಿ ಆಗಕ್ ಆಗದೇ ಇಲ್ಲ. ಹೌದು ಅಲ್ವಾ? ಅದಕ್ಕೆ ಹೇಳಿದ್ದಲ್ವಾ, ಇವಾಗ ನೋಡಿ ಸಿವಿಲ್ಗೆ ನೀವು ಹೋದ್ಮೇಲೆ ನೀವು ಒಳಗಡೆ ಬರೋ ಹಾಗಿಲ್ಲ, ನೀವು ಡೈರೆಕ್ಟ್ ಆಗಿ ಕೋರ್ಟ್ಗೆ ಹೋಗಿ ಕೋರ್ಟ್ ಮೂಲಕ ನೀವು ಮನೆ ತಗೊಳ್ಳಿ, ಆರಾಮಾಗಿ ನಾನು ಹೊರಗಡೆ ಹೋಗ್ತೀನಿ. ಸೊ ಅಕ್ಕನ್ಗೂ ತಮ್ಮನಿಗೂ ಆಗದೇ ಇಲ್ಲ ಅಂತ ಬಂದಿದ್ ಯಾವಾಗಿಂದ? ನಿಮ್ ಮದ್ವೆ ಆದ್ಮೇಲೆನೆ ಹಾಗಾದ್ರೆ? ಅಲ್ಲಿ ತನಕ ಚೆನ್ನಾಗೇ ಇದ್ರಿ ನೀವು? ಹೌದೌದು. ಸೊ ನಿಮ್ ಮನೆಗೆ ಇನ್ನೊಂದ್ ಹೆಣ್ಣು ಬಂದ ಮೇಲೆ ನಿಮ್ಗಳ ಮಧ್ಯ ಬಿರುಕು ಶುರುವಾಯ್ತು? ಹೌದು. ಬಟ್ ನೀವ್ ಅದನ್ನ ಮಧ್ಯದಲ್ಲಿ ನಿಂತ್ಕೊಂಡು ತಮ್ಮನಾಗಿ ಒಂದ್ ಕಡೆ, ಮತ್ತೊಂದ್ ಕಡೆ ಗಂಡನಾಗಿ ನಿಭಾಯಿಸ್ಬೇಕಿತ್ತು. ನೀವು ಒಂದ್ ಸೈಡ್ ನಿಂತ್ಕೊಂಡಿದ್ದು ಬಹುಶಃ ಎಲ್ಲೋ ನಿಮ್ ಅಕ್ಕಂದ್ರಿಗೆ ಅದು ತಡ್ಕೊಳಕ್ ಆಗ್ಲಿಲ್ವಾ? ಪೊಸೆಸಿವ್ನೆಸ್ ಸ್ವಲ್ಪ ಜಾಸ್ತಿ ಆಯ್ತಾ ಅಂತ ಅಭಿಪ್ರಾಯ ಅಷ್ಟೇ. ನಾವು ಕನ್ಕ್ಲೂಷನ್ ಕೊಡ್ತಾ ಇಲ್ಲ. ಅಲ್ಲ, ಒಂದ್ ಹೇಳ್ತಿರೋದೇನಂದ್ರೆ ಪೊಸೆಸಿವ್ ಅನ್ನೋದಕ್ಕಿಂತ ಪೊಸೆಸಿವ್ ಒಂದ್ ರೀಸನ್ ಇದ್ದೇ ಇರ್ಬೋದು, ಇಲ್ಲ ಅಂತ ಹೇಳಲ್ಲ. ಏನಕ್ಕಂದ್ರೆ ಇಷ್ಟು ದಿವಸ ನನ್ನ ತಮ್ಮ ನನ್ನ ಜೊತೆಲಿದ್ದ, ಈಗ ದೊಡ್ಡ ಸೆಲೆಬ್ರಿಟಿ ಆಗಿದ ತಕ್ಷಣ, ದೊಡ್ಡ ಹೆಸರಾಗಿದ ತಕ್ಷಣ ಅವನು ಇವಾಗ ಮದ್ವೆ ಆದ, ಯಾವಾಗ್ಲೂ ಹೆಂಡತಿ ಜೊತೆ ಓಡಾಡ್ತಿರ್ತಾನೆ, ಅದು ಪೊಸೆಸಿವ್ನೆಸ್ ಬಂದೇ ಬರುತ್ತೆ, ಇಲ್ಲ ಅಂತ ಹೇಳಲ್ಲ. ಬಟ್ ಇಷ್ಟು ದೊಡ್ಡ ಮಟ್ಟಿಗೆ ತಗೊಂಡೋಗುವಂತ ನೆಸೆಸಿಟೀಸ್ ಇಲ್ಲ, ಕೂತ್ ಮಾತಾಡುವಂತದ್ದು ಇದು. ಎಲ್ಲೋ ತಗೊಂಡೋಗಿ ಎಲ್ಲೋ ಕೋಟಲ್ ಮಾಡ್ಬೇಕು ಅನ್ನೋದಲ್ಲ. ಮದ್ವೆಲೆಲ್ಲ ಚೆನ್ನಾಗೇ ಇದ್ರ? ಅಕ್ಕಂದ್ರೆಲ್ಲ ಮುಂದೆ ನಿಂತ್ಕೊಂಡು ಮದ್ವೆ ಮಾಡ್ಕೊಟ್ಟಿದ್ದು ಇದೆಲ್ಲವೂ ಚೆನ್ನಾಗೇ ಇತ್ತಾ? ಇದೆಲ್ಲ ಚೆನ್ನಾಗೇ ಇತ್ತಲ್ಲ ಮೇಡಮ್. ಅದಕ್ಕೂ ಮದ್ವೆಗೆ ಮುಂಚೆ ಎಲ್ಲ ಚೆನ್ನಾಗೇ ಇತ್ತು. ಮದ್ವೆ ಆಗಿದ್ದು ಬರೀ 15-20 ದಿವಸಕ್ಕೆಲ್ಲ ಏನಕ್ಕೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾರೆ? ಮದ್ವೆಗಿಂತ ಮುಂಚೆ ನಿಮ್ ಅಕ್ಕಂದ್ರು ನಿಮ್ ವೈಫ್ ಹತ್ರ ಮಾತಾಡ್ತಾ ಇದ್ರ? ಫೋನ್ ಅಲ್ಲೆಲ್ಲ ಚೆನ್ನಾಗಿ ಮಾತಾಡ್ತಾ ಇದ್ರ? ಅದೆಲ್ಲ ಚೆನ್ನಾಗಿತ್ತು ಮೇಡಮ್, ಅದೆಲ್ಲ ಏನು ಇಶ್ಯೂಸ್ ಇರ್ಲಿಲ್ಲ. ಏನಕ್ಕೆ ಫಸ್ಟ್ ಆಫ್ ಆಲ್ ನನ್ನ ಮದ್ವೆ ಎಂಗೇಜ್ಮೆಂಟ್ ಡೇಟ್, ಮದ್ವೆ ಡೇಟ್ ನೋಡಿದ್ದೆ ಅವರು. ತಮ್ಮ ಎಲ್ಲೋ ಒಂದೇ ಸೈಡ್ ವಾಲ್ ಬಿಟ್ನಲ್ಲ,
ಹೆಂಡತಿ ಬರ್ತಾ ಇದ್ದಂಗೆ ನಮ್ಮನ್ನ ಮರ್ತು ಬಿಟ್ನಲ್ಲ, ಆಕೆಗೆ ಅಟೆನ್ಷನ್ ಕೊಡ್ತಾ ಇದ್ದಾನಲ್ಲ, ಬಹುಶಃ ಇದೆಲ್ಲ ಸ್ವಲ್ಪ ಮೇಜರ್ ರೋಲ್ ಪ್ಲೇ ಮಾಡ್ತಾ ಇದೆಯಾ ಅಂತ ಇದ್ರಲ್ಲಿ, ಅದು ಆಸ್ತಿ ತನಕ ಹೋಗಿ ನಿಂತ್ಕೊಳ್ತಾ ಅಂತ. ಇಲ್ಲ ಇಲ್ಲ, ಇವಾಗ ನೋಡಿ, ಇವಾಗ ಮನೆಗ್ ಬಂದ ಮೇಲೆ ಇವರು ಪ್ರತಿಯೊಂದ್ರು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಅದೇ ಹೇಳಿಲ್ವಾ, ಆಸ್ ಎ ಸಿಸ್ಟರ್ಸ್ ಅವರು ಎಕ್ಸ್ಪೀರಿಯನ್ಸ್ ಇರೋಂಥವ್ರು, ಮದ್ವೆ ಆಗಿ 13-14 ವರ್ಷ ಇರೋಂಥವ್ರು. ಇವಾಗ ಮನೆಗೆ ಒಂದು ಹೆಣ್ಣು ಬಂದಿದ್ದಾಳೆ, ಇವಾಗ ನನ್ನ ತಮ್ಮ ಮದ್ವೆ ಆಗಿದ್ದಾನೆ ಅನ್ಬೇಕಾರೆ ಅವ್ರು ಅವ್ರ ಜೊತೆ ನಿಂತ್ಕೊಂಡು ಸಾತಾಗಿ ನಿಂತ್ಕೊಬೇಕು. ಇಲ್ಲ ಖಂಡಿತ ಹೌದು, ಖಂಡಿತ ಹೌದು. ಒಂದು 2 ತಿಂಗಳು 3 ತಿಂಗಳು ಇಲ್ಲ 6 ತಿಂಗಳು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಇವಾಗ ಬಟ್ ಅದು ನಮಗ್ ಸಿಕ್ಕಿರೋ ವಿಡಿಯೋ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಮನೆಗ್ ಬಂದಾಕೆ ಏನೋ ತಿಂದಿದ್ದಕ್ಕೆ, ಅಡ್ಗೆ ಕೈ ಹಾಕಿದಕ್ಕೆ ನಿಮ್ ಹೆಂಡತಿ ಇಷ್ಟೊಂದು ನಮಗ್ ಸಿಕ್ಕಿರೋ ವಿಡಿಯೋ ನಾನು ಹೇಳ್ತಾ ಇರೋದು. ಅದಕ್ಕೆ ನೀವ್ ಹೇಳಿದ್ರು ನಿಮ್ ಕಡೆ ಏನಾದ್ರು ವಿಡಿಯೋ ಇದ್ರೆ ಖಂಡಿತವಾಗ್ಲೂ ಕಳಿಸ್ಕೊಡಿ, ಅದು ಒಂದ್ ಸೈಡ್ ಆಗೋದ್ ಬೇಡ ಅಂತ. ನೋಡಿ, ಅಲ್ಲಲ್ಲ, ಆ ವಿಡಿಯೋದಲ್ಲೇ ನೋಡಿ, ನೀವು ನಿನ್ನೆ ಬಂದು ನೀನ್ ಇಷ್ಟೆಲ್ಲ ದಿನಸಿನ ಹಾಳು ಮಾಡಿದ್ಯಾ, ಪ್ರಾವಿಷನ್ಸ್ ಮುಟ್ಟಬೇಡ ಅಂತ ಏನಕ್ಕೆ ಹೇಳಿದ್ರು ಅಂದ್ರೆ, ಒಳಗಿರೋದ್ನೆಲ್ಲ ತಗೊಂಡೋಗಿ ಚೆಲ್ಲಿದ್ದಾರೆ. ಮನೇಲಿ ಸಕ್ಕರೆ ತುಪ್ಪ ಎಣ್ಣೆನ ತಗೊಂಡೋಗಿ ವೆಸಲ್ಗೆ ಚೆಲ್ಲಿದ್ದಾರೆ. ಅದನ್ನೆಲ್ಲ ನೋಡಿದಾಗ ನಮಗೂ ಹೊಟ್ಟೆ ಉರಿಯುತ್ತೆ ಮೇಡಮ್. ಯಾಕೆ ನಮಗ್ ಕಂಡಿದ್ದು ಅಲ್ಲಿ ಬರೀ ಯಾಕೆ ಅವ್ರೇನೋ ಡ್ರೈ ಫ್ರೂಟ್ಸ್ ತಿಂದ್ರು ಅನ್ನೋದಕ್ಕೆ ನಿಮ್ ವೈಫ್ ಕೂಗಾಡ್ತಾ ಇದ್ರು, ಚೆಲ್ಲಿದ್ ಯಾಕಂತೆ? ಅದೇ ಮೇಡಮ್, ಎಲ್ಲ ಇಷ್ಟ ಅದೇ ಹೇಳ್ತಿಲ್ವಾ, ಇವಾಗ ಕೊನೆಯವರೆಗೂ ಇವಾಗ ನಾವು ಅದನ್ನ ಮಾತಾಡ್ಕೊಂಡು ಹೋದ್ರೆ ಪ್ರತಿಯೊಂದು ಸ್ಟೋರಿ ನಾವು ಹೇಳಕ್ಕೆ ಸ್ವಲ್ಪ ಕಷ್ಟನೇ ಆಗುತ್ತೆ. ಅದು ಮಾತಿಗೆ ಮಾತು ಬೆಳಿತಾ ಇದೆಯಂತ. ನೀವು ಒಂದ್ಸಲ ಕುತ್ಕೊಂಡು ನಿಮ್ ಅಕ್ಕಂದ್ರ ಹತ್ರ ತಾಳ್ಮೆಯಿಂದ ಮಾತಾಡಿದ್ರೆ ಸರಿ ಆಗ್ತಿತ್ತಾ ಅಂತ. ಬಹುಶಃ ನೀವು ನಿರ್ಧಾರ ಮಾಡ್ಲಿಲ್ವಾ? ಇಲ್ಲ ಇಲ್ಲ, ಅದೆಲ್ಲ ಮಾತಾಡಿದಾಗಿದೆ ಮೇಡಮ್. ಅದೇ ಹೇಳಿದ್ನಲ್ಲ, ನನ್ನ ಫ್ರೆಂಡ್ಸ್ ಸರ್ಕಲ್ ಇಂದ ಹಿಡಿದು ಪ್ರತಿಯೊಬ್ಬರನ್ನು ಬಂದು ಮಾತಾಡಿದ್ದಾರೆ. ಅವರಲ್ಲ, ನೀವು ಕುತ್ಕೊಂಡು ನಿಮ್ ಫ್ರೆಂಡ್ಸ್ ಮಾತಾಡೋದಕ್ಕೂ ನಾವುಗಳು ಮಾತಾಡೋದಕ್ಕೂ ನೀವೇ ನಿಮ್ಮ ಅಕ್ಕನ ಹತ್ರ, ಯಾಕಂದ್ರೆ ನಿಮ್ಮ ಅಕ್ಕ ಏನು ಎತ್ತ ಅನ್ನೋದೆಲ್ಲ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ನಮ್ಮ ಅಕ್ಕನ್ಗೆ ಈ ವಿಚಾರ ಮಾತಾಡಿದ್ರೆ ಟ್ರಿಗರ್ ಆಗುತ್ತೆ, ನಮ್ಮ ಅಕ್ಕನ ಹತ್ರ ಇದನ್ನ ಮಾತಾಡಿದ್ರೆ ಅವಳು ತಣ್ಣಗಿರ್ತಾಳೆ, ನಮ್ಮ ಅಕ್ಕನ ಇದನ್ನ ಮಾತಾಡಿ ಪುಸ್ಲಾಯಿಸ್ಬೋದು. ಇದು ಸಾಮಾನ್ಯ ಅಣ್ಣಂದ್ರಿಗೆ ತಮ್ಮಂದ್ರಿಗೆ ಗೊತ್ತಿರುತ್ತೆ ಮನೆ ಹೆಣ್ಮಕ್ಳು ಬಗ್ಗೆ. ನೀವು ತಾಳ್ಮೆಯಿಂದ ಕುತ್ಕೊಂಡು ಬಗೆಹರಿಸ್ಕೊಳ್ಬೋದಿತ್ತಾ ಅಂತ. ಇಲ್ಲ ಇಲ್ಲ ಮೇಡಮ್, ಅದೇ ಹೇಳಿಲ್ವಾ ಮೇಡಮ್, ನೀವು ಬಗೆಹರಿಸ್ಕೊಬೇಕು ಅಂದ್ರೂ ಕೂತ್ಕೊಂಡು ಮಾತಾಡಿದೆಲ್ಲ ಆಗಿ ಬಗೆಹರಿಸ್ಕೊಳಕ್ಕೆ ರೆಡಿ ಆಗದೇ ಇಲ್ಲ ಅನ್ನೋ ಟೈಮಾಗ ಬಂದಾಗ್ಲೇ ನಮ್ಗೆ ಇವಾಗ ಪ್ರಾಬ್ಲಮ್ಗಳು ಶುರು ಆಗ್ತಿರೋದು. ಏನಕ್ಕೆ ಅಂದ್ರೆ ನೋಡಿ, ಟೂ ಅರ್ಲಿ ರಂಜಿತ್ ಅವ್ರೆ, ಬಂದಿದ್ 2 ತಿಂಗಳಿಗೆ ಅಂದ ತಕ್ಷಣ ಹೆಂಗಾಗತ್ ಗೊತ್ತಾ, ಬೇರೆದೇನು ಯೋಚನೆ ಮಾಡಲ್ಲ ಜನ, ನಿಮ್ ಹೆಂಡತಿ ಬಗ್ಗೆ ಮಾತಾಡ್ತಾರೆ. ಬಂದಿದ್ 2 ತಿಂಗಳಿಗೆ ಹೆಂಗ್ ಮಾಡ್ಬಿಟ್ಲಾ ಇವಳು ಅಂತ. ಇನ್ ಕೇಸ್ ಎಲ್ಲಾದ್ರೂ ನಿಮ್ ಮದ್ವೆಗೆ ನಿಮ್ ಅಕ್ಕಂದ್ರು ಸಪೋರ್ಟ್ ಮಾಡಿರ್ಲಿಲ್ಲ, ಮನೆಯವ್ರು ಸಪೋರ್ಟ್ ಮಾಡ್ಲಿಲ್ಲ, ನೀವೇನೋ ಬರೀ ಪ್ರೀತಿ ಮಾಡ್ಕೊಂಡು ನೀವಿಬ್ರೇ ಹೋಗಿ ಮದ್ವೆ ಆಗಿ ಬಂದ್ರಿ, ಆಗ ಹಿಂಗೆಲ್ಲ ಆಗಿದ್ರೆ ಅದೊಂಥರ. ಮನೆಯವರೆಲ್ಲ ಸೇರಿ ಒಪ್ಕೊಂಡು ಮದ್ವೆ ಮಾಡ್ಕೊಟ್ಟು ಮನೆಗೆ ಹಾಕಿ ಬರ್ತಿದ್ದ 2 ತಿಂಗಳಿಗೆ ನೀನ್ ನನ್ ಮನೆ ಅಡ್ಗೆ ಮನೆಗೆ ಬರ್ಬೇಡ, ನೀನ್ ಇದನ್ನ ತಿನ್ಬೇಡ, ನನ್ ಗಂಡ ತಂದಿದ್ದು ಮುಟ್ಬೇಡ ಅಂದ ತಕ್ಷಣ ಅದೇ ಅಭಿಪ್ರಾಯಗಳು ಬದಲಾಗ್ತಾ ಹೋಗುತ್ತೆ ಮನೆಗೆ ಬಂದಿರೋ ಹೆಣ್ಮಗ್ಳ ಬಗ್ಗೆ ಅಲ್ವಾ? ಅದೇ 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 ಅಲ್ವಾ ಮೇಡಮ್. ಇವಾಗ ನೋಡಿ, ನಾನು ಅದೇ ನಿಮ್ಗೆ ಕ್ಲಿಯರ್ ಮಾಡ್ತಿರೋದು. ಇವಾಗ ನೀವು ಆಲ್ರೆಡಿ ಮೇಲ್ಗಡೆ ಶಿಫ್ಟ್ ಆಗಿದ್ದೀರಾ, ನೀವು ಮೇಲ್ಗಡೆ ಮನೇಲಿ ಇದ್ದೀರಾ, ಅಲ್ಲಿ ವಾಸವಾಗಿದ್ದೀರಲ್ವಾ, ನೀವು ನಿಮ್ಮ ಮನೇಲಿ ಆರಾಮಾಗಿರ್ಬೋದಲ್ವಾ. ಏಕಾಏಕಿ ಮನೆ ಒಳಗೆ ಬಂದು ನಮ್ಮ ಪ್ರಾವಿಷನ್ಸ್ ಎಲ್ಲ ಹಾಳು ಮಾಡೋಂಥದ್ದು ಏನಕ್ಕೆ? ಅದೇ ರೀಸನ್ಗೆ ಅವ್ರು ಅದನ್ನೇ ಹೇಳ್ತಾ ಇರೋದು, ಮುಟ್ಟಬೇಡಿ, ಯಾವ ಪ್ರಾವಿಷನ್ಸ್ ಮುಟ್ಟಬೇಡಿ. ಏನಕ್ಕೆ ಅಂದ್ರೆ ಬಂದು ಏನಾದ್ರು ಒಂದು ಮಾಡ್ಬಿಟ್ಟು ಹೋದ್ರೆ ಕೊನೆಗೆ ಇದು ಫುಡ್ ಪಾಯ್ಸನ್ ಆಯ್ತು, ಅದಾಯ್ತು ಇದಾಯ್ತು ಅಂತ ಕೊನೆಗೆ ನಮ್ಮ ಮೇಲೆ ಅಲಿಗೇಷನ್ಸ್ ಹಾಕಲ್ವಾ ಮೇಡಮ್ ಇವರು? ಇವಾಗ ನೋಡಿ, ಕೋರ್ಟಿಂದ ನೋಟಿಸ್ ಬಂದ ಮೇಲೆ, ಕೋರ್ಟಿಗೆ ರಿಪ್ಲೈನು ಕೊಟ್ಟ ಮೇಲೆ, ಸ್ಟೇಷನ್ಗೂ ಹೋದ್ಮೇಲೆ ನೀವು ಯಾವ ರೀತಿ ನೀವು ಒಳಗಡೆ ಅಲೌ ಮಾಡ್ತೀರಾ ಹೇಳಿ? ಒಂದು ಪ್ರಾವಿಷನ್ಸ್ ಮುಟ್ಟೋದಕ್ಕೂ ನೀವು ಹೆಂಗ್ ಅಲೌ ಮಾಡ್ತೀರಾ ನೀವು? ಈಗ ಏನ್ ಬೇಕಂತೆ ನಿಮ್ಮ ಅಕ್ಕನ್ಗೆ? ಅವ್ರಿಗೆ ಇವಾಗ ನಾವು ಮನೆ ಬಿಟ್ಟು ಹೋಗ್ಬೇಕಂತೆ. ಈಗ ಅವ್ರ ಶೇರ್ ಮೇಡಮ್, ಇವಾಗ ನನ್ನ ಮನೆ ಇರ್ಬೇಕಾದ್ರೆ ನಾನ್ ಹ್ಯಾಂಗ್ ಬಿಟ್ಟು ಹೋಗ್ಬೇಕು? ಇವಾಗ ಮೇಲ್ಗಡೆ ಮನೇಲಿ ಅವರು ಇದಾರಲ್ವಾ, ಇವಾಗ ಅದು ಅವ್ರ ಹೆಸರಲ್ಲೇ ಇರೋದು. 2 ಮನೆ ಹೆಂಗ್ ತೊಗೊಳಕಾಗುತ್ತೆ ಮೇಡಮ್? ನೀವು ಹೇಳಿ ನೋಡೋಣ. ಒಂದೇ ವರ್ಷದಲ್ಲಿ 2 ಮನೆ ಪರ್ಚೇಸ್ ಮಾಡಕ್ ಆಗುತ್ತಾ? ನಂದು ಕಾಂಟ್ರಿಬ್ಯೂಷನ್ ಇದ್ದಾಗ್ಲೇ ತಾನೇ ಒಂದು ಅವ್ರು ಫ್ರೀ ಆಗಿದ್ಬಿಟ್ಟು ಮೇಲ್ಗಡೆ ಮನೆ ತೊಗೊಳಕಾಗೋದು. ಡೆಫಿನೆಟ್ಲಿ ಎಸ್. ಈಗ ಹೌದೌದು, ನೀವ್ ಹೇಳ್ತಾ ಇರೋದ್ರಲ್ಲಿ ಅರ್ಥ ಇದೆ. ಬಟ್ ಒಳ್ಳೇದಾ ಅಂತ ಇದು ಅಲ್ಲ, ಸಿವಿಲ್ಗೆ ಹೋಗಿ ಅದನ್ನ ಕ್ಲಿಯರ್ ಮಾಡ್ಕೊಳ್ಳಿ ಮೇಡಮ್. ಏನಕ್ಕೆ ಅಂದ್ರೆ ನೋಡಿ, ಇವಾಗ ಅವ್ರ ಕಡೆ ನ್ಯಾಯ ಇದೆ ಅನ್ಬೇಕಾರೆ ಅಲ್ಲಿ ಹೋಗಿ ನ್ಯಾಯಾಲಯದಲ್ಲಿ ಕೊಟ್ಟು ಅದನ್ನ ಕ್ಲಿಯರ್ ಮಾಡ್ಕೊಂಡು ಮನೇನ ತಗೊಳ್ಳಿ, ನನಗೇನು ಬೇಜಾರಿಲ್ಲ. ನನ್ನ ಕಡೆ ನ್ಯಾಯ ಇತ್ತಾ ನನಗ್ ಸಿಗುತ್ತೆ ಅಷ್ಟೇ ನಾನು ಹೇಳಕ್ ಇಷ್ಟಪಡೋದು. ನಿಮ್ ಅಕ್ಕನ ನಂಬರ್ ಸಾಧ್ಯ ಇದ್ರೆ ಕಳಿಸ್ಕೊಡ್ಬೋದಾ? ಅಂಡ್ ಇನ್ನೊಂದ್ ಸೈಡ್ ವಿಡಿಯೋ ಇದೆ ಅಂತ ಹೇಳಿದ್ರಿ ನೀವು. ಬ್ಯಾಕ್ ಟು ಬ್ಯಾಕ್ ಕಾಲ್ಸ್ ಬರ್ತಾ ಇದೆ, 1 ನಿಮಿಷ ಮೇಡಮ್. ಅಲ್ಟಿಮೇಟ್ ಆಗಿ ನಿಮ್ ಅಕ್ಕನಿಗೆ ಏನಾದ್ರು ಹೇಳಲಿಕ್ಕೆ ಇಷ್ಟಪಡ್ತೀರಾ ಇದ್ರಲ್ಲಿ? ಕಟ್ ಆಯ್ತು. ಓಕೆ, ನೀವೇ ಸಂಸಾರದ ಜಗಳ ಬೀದಿಗೆ ಬಂದು ನಿಂತಿದೆ. ಅಂಡ್ ಎಸ್, ಬೇರೆ ವಿಚಾರ ಆಗಿದ್ರೆ ನಾವು ತೋರಿಸೋ ಅಗತ್ಯ ಇರಲಿಲ್ಲ. ಇವರೆಲ್ಲ ಪಬ್ಲಿಕ್ ಫಿಗರ್ಸ್, ಇವ್ರುಗಳನ್ನ ಫಾಲೋ ಮಾಡ್ತಾ ಇರೋರು ಹೆಚ್ಚಾಗಿರ್ತಾರೆ. ಅಂಡ್ ಮನೆ ಒಳಗಿನ ಗುಟ್ಟನ್ನ ವಿಡಿಯೋ ಮಾಡ್ಕೊಂಡು ಹೊರಗೆ ಬಿಡ್ತಾರೆ ಅಂದಾಗ ಜನರಿಗೆ ಏನಾಯ್ತಪ್ಪ ಅನ್ನೋ ಕುತೂಹಲ ಇರುತ್ತೆ. ಹಾಗಾಗಿ ಅವ್ರನ್ನ ಕರೆಸಿ ಮಾತಾಡೋ ಪ್ರಯತ್ನ ನಾವು ಮಾಡಿದ್ದಷ್ಟೇ, ಬೇರೆ ಇನ್ನೇನೂ ಅಲ್ಲ.